ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಮನುಷ್ಯ ಕೂಡ ಇಲ್ಲ ಇವತ್ತು ಬೆಳಗ್ಗಿನಿಂದ. ಯಾಕೋ ತುಂಬ ತಲೆನೋವು ಆಗ್ತಾಯಿತ್ತು, ಹಾಗೆ ಜ್ವರ ಕೂಡ ಲೈಟಾಗಿ ಬರ್ತಾಯಿತ್ತು. ಸೊ ಎಲ್ಲವನ್ನು ಅಲ್ಲೇ ಇಟ್ಟುಬಿಟ್ಟು ಮಲಗಿದೆ. ಸೊ ಚೆನ್ನಾಗಿ ನಿದ್ದೆ ಬಂತು. ಈಗ ಸ್ವಲ್ಪ ಹೂವಿನ ಗಿಡ ಎಲ್ಲ ಇದೆ, ಅದನ್ನು ಇಲ್ಲಿವರೆಗೂ ನಾನು ಮುಟ್ಟಿ ನೋಡಲಿಲ್ಲ. ಸ್ವಲ್ಪ ಹೂವಿನ ಗಿಡ ಅಂತ ಹೇಳ್ತಾ ಇದ್ದೇನೆ, ಹೂವಿನ ಗಿಡ ಇದೆ. ಸೊ ಅದನ್ನೆಲ್ಲ ಇವತ್ತು ಸ್ವಲ್ಪ ಮಟ್ಟಿಗೆ, ತುಂಬ ಅಲ್ಲ, ಸ್ವಲ್ಪ ಎಲ್ಲ ಅಲ್ಲಲ್ಲಿದೆ ಗಿಡಗಳನ್ನು ತಂದಿಟ್ಟದ್ದು. ಕೆಲವೊಂದು ಗಿಡಗಳು ಅಲ್ಲೇ ಇವೆ ಹಳೆ ಮನೆಯಲ್ಲಿ. ಕೆಲವೊಂದು ಗಿಡಗಳನ್ನು ತಂದು ನೋಡಿ, ಇಲ್ಲಿ ಬಕೆಟ್ಗಳನ್ನೆಲ್ಲ ನೋಡಿ ಅಲ್ಲಲ್ಲೇ ಇಟ್ಟಿಬಿಟ್ಟಿದ್ದೇನೆ. ಯಾಕಂದರೆ ಎಲ್ಲ ಕೆಲಸವನ್ನು ಒಮ್ಮೆಲೆ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದು ನಾನು ಆಗಿರ್ಬೋದು, ಸೂಪರ್ಮ್ಯಾನ್ ಆಗಿರ್ಬೋದು, ಯಾವ ಹೆಂಗಸು ಕೂಡ ಅಷ್ಟು ಫಾಸ್ಟಾಗಿ ಕೆಲಸ ಮಾಡೋದಿಲ್ಲ. ಸ್ವಲ್ಪನೇ ಕೆಲಸ ಮಾಡ್ತಾರೆ ಈಗ. ಯಾಕಂದರೆ ಅಷ್ಟು ಸ್ಟ್ರೆಂತ್ ಇಲ್ಲ. ಇನ್ನು ಸ್ವಲ್ಪ ಹೂವಿನ ಗಿಡ ನೆಟ್ಟದಿದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಇದೆ, ಒಂದು ಸ್ವಲ್ಪ ಮೊನ್ನೆ ಕ್ಲೀನ್ ಮಾಡಿದೆ ಅಷ್ಟೇ. ಈಗ ಇನ್ನೂ ಕೂಡ ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ಈ ಗಿಡದ ಗುರ್ತ ಇದೆಯಾ ನಿಮಗೆ? ಹಿಂದುಗಡೆಯಿಂದ ಬ್ಯಾಕ್ ಸೈಡಿಂದ ತೋರಿಸ್ತೇನೆ ನೋಡಿ. ಇದು ಗೊತ್ತಿದೆಯಾ ಏನು ಅಂತ? ಸೊ ನನಗೂ ಅಷ್ಟೊಂದು ಅದರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ನಿಮಗೆ ಮಾಹಿತಿ ಗೊತ್ತಿದ್ದರೆ ಹೇಳಿ. ಹಾಗೆ ಇಲ್ಲಿ ಪರ್ಪಲ್ ಕಲರ್ ಇದ್ದು ಶಂಖಪುಷ್ಪ ಇದೆ. ಸೊ ಈ ಗಿಡ ತುಂಬ ಇದೆ, ಇದರ ಹೂವಿನ ಗಿಡ ತುಂಬ ಇದೆ. ಸೊ ನೀವು ನೋಡಿರ್ಬೋದು, ಇದು ಅಲ್ಲಿ ನೇತಾಡ್ತಾ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಇಟ್ಕೊಂಡು ಬಂದಿದ್ದೇನೆ. ಈಗ ಇಲ್ಲೊಂದು ಗಿಡ ಇದೆ, ಇದು ಯಾವುದ್ರ ಗಿಡ ಅಂತ ಗೊತ್ತಿದ್ದರೆ ನೀವು ಹೇಳಿ, ನಿಮಗೆ ಗೊತ್ತಿದ್ದರೆ. ಸೊ ಇಲ್ಲಿ ಸ್ವಲ್ಪ ಗಿಡಗಳನ್ನೆಲ್ಲ ನೆಟ್ಟಿದ್ದೇನೆ ಅಲ್ವಾ, ಅದನ್ನು ನೋಡಿ. ಇಲ್ಲಿ ಇಷ್ಟು ಜಾಗದಲ್ಲಿ ಯಾವುದೇ ಗಿಡ ಇಲ್ಲ, ಅಲ್ಲಿ ನೆಟ್ಟರೆ ಯಾಕೋ ಬದುಕ್ತಾ ಇಲ್ಲ ಗಿಡಗಳು. ಯಾಕೆ ಏನು ಅಂತ ಗೊತ್ತಿಲ್ಲ. ಇನ್ನೂ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಸ್ವಲ್ಪ ಮೊನ್ನೆ ಕ್ಲೀನ್ ಮಾಡಿದ್ದೆ. ಸೊ ಇಲ್ಲಿ ಕ್ಲೀನ್ ಮಾಡಿದರೆ ಬರ್ಬೋದು ಗಿಡ ಅಂತ ಅಂದ್ಕೊಂಡಿದ್ದಾನೆ. ಇದೊಂದು ದಾಸವಾಳ ನೋಡಿ, ಈ ರೀತಿ ರೆಡಿಯಾಗಿದೆ. ನಾಳೆಗೆ ಅದು ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಹೂ. ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ. ಬಿಸಿಲು ಬರ್ತಾ ಇದೆ ಆ ಕಡೆಯಿಂದ, ಹಾಗೆ ಆಗಿರ್ಬೋದು. ನಾನೇನು ಮುಖಕ್ಕೆಲ್ಲ ಮೇಕಪ್ ಮಾಡಲಿಲ್ಲ. ಸ್ವಲ್ಪ ಲಿಪ್ಸಿಗೆ ಏನು ಹೇಳ್ತಾಳೆ ಮೋನಿಶಾ, ಏನು ಹೇಳ್ತಾಳೆ, ಚಳಿಗೆ ಒಡೆದೋಗುತ್ತೆ ಅಂಥೇಳಿ ವ್ಯಾಸ್ಲಿನ್ ಹಾಕಿದ್ದೇನೆ. ಅದೇನೋ ಲಿಪ್ ಗ್ಲೌ ಏನೋ ಹೇಳ್ತಾಳಪ್ಪ, ನನಗೇನು ಅಂತ ಮರ್ತೋಯ್ತು. ಸೊ ಅದನ್ನು ಹಚ್ಕೊಂಡಿದ್ದಾನೆ. ಇವಾಗ ಇಲ್ಲಿ ಸ್ವಲ್ಪ ಕೆಲಸ ಇದೆ ನನಗೆ, ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒಂದು ಸ್ವಲ್ಪ ಗಿಡಗಳಲ್ಲಿ ಅಲ್ಲಲ್ಲಿ ನೆಟ್ಟಿದ್ದೇನೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಡಬೇಕೀಗ ನನಗೆ. ಸೊ ನಿನ್ನೆ ಗೆಣಸೇನಿದೆ ನೋಡಿ, ಅದನ್ನೆಲ್ಲ ಅದರ ತುಂಬ ಬಳ್ಳಿ ಹೋಗಿತ್ತು, ಅದನ್ನೆಲ್ಲ ತೆಗೆದು ಇಟ್ಟಿದ್ದೇನೆ. ಕಲ್ಲಿನ ಮೇಲೆ ಇಟ್ಟಿದ್ದೇನೆ. ಈಗ ಇವರಲ್ಲಿ ಕೇಳಬೇಕು, ಅದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಬೇಕು. ಅದನ್ನು ನೆಡಬೇಕಾ ಅಥವಾ ಏನು ಮಾಡಬೇಕು ಅಂತ ನೋಡಿ. ಅವರು ಆಗಲೇ ಬೆಂಕಿ ಹಾಕಿ ಆಯಿತು, ಸ್ನಾನ ಮಾಡೋದಕ್ಕಂತೇಳಿ ನೀರು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹಳ್ಳಿ ಕಡೆ ಬೇಗನೆ ಸ್ನಾನ ಮಾಡ್ತಾರೆ, 6-6:30ಗೆ ಸ್ನಾನ ಮಾಡಿ ಮುಗ್ದಿರ್ತದೆ. ಅಷ್ಟು ಬೇಗ ಸ್ನಾನ ಮಾಡ್ತಾರೆ. ನಾವು ಸ್ವಲ್ಪ ಲೇಟಾಗಿ ಮಾಡ್ತೇವೆ. ನಾವು ಮನೇಲಿ ಮುಂಚೆ ಕೂಡ ಅಷ್ಟೇ, ಒಂದು 7-7:30 ಕಳೀತಾ ಇತ್ತು. ಸೊ ಆ ನಂತರನೇ ಸ್ನಾನ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಬೇಗನೆ ಎಲ್ಲರೂ ಸ್ನಾನ ಮಾಡ್ತಾರೆ. ಇದೇನಿದು, ನೀವು ನನ್ನ ವ್ಲಾಗ್ನ ಡೈಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರ್ಬೋದು. ಇದು ಸಾಸಿವೆ ಗಿಡ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ತೆಗಿಯೋದಕ್ಕೆ ಹೋಗಲಿಲ್ಲ, ತುಂಬ ಚೆನ್ನಾಗಿ ಕಂಡಿತು ನನಗೆ, ಅದಕ್ಕಾಗಿ ತೆಗಿಲಿಲ್ಲ ನಾನು ಕೂಡ.
ನೋಡೋಣ ಅದರಲ್ಲಿ ಏನಂದರೆ ನಿಮಗೆ ಕಾಣಿಸ್ತದೋ ಇಲ್ವೋ ಗೊತ್ತಿಲ್ಲ. ನೋಡಿ ಇಲ್ಲಿ ಸಾಸಿವೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ, ಗೊತ್ತಿಲ್ಲ ನನಗೆ ಸಾಸಿವೆ ಹೇಗಾಗ್ತದೆ ಅಂತ ನಾನು ನೋಡಲಿಲ್ಲ. ಸೊ ಅದರಲ್ಲಿ ಆಗಿದೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಕೂಡ ಇದೆ ನೋಡಿ, ಇಲ್ಲಿ ಕೂಡ ಇದೆ ನೋಡಿ. ನೋಡುವಾಗ ಚೆಂದ ಕಾಣ್ತದಲ್ವ, ಅದಕ್ಕೆ ನಾನು ಬಿಟ್ಟುಬಿಟ್ಟೆ, ಇರಲಿ ಪರವಾಗಿಲ್ಲ ಅಂತ. ಸೊ ಬೇಡದಿದ್ದರೆ ತೆಗಿಬೋದು ಅಂತೇಳಿ. ನೋಡೋಣ, ನಾನು ನಿಮಗೆ ಆಮೇಲೆ ಸಿಗ್ತೇನೆ ಒಮ್ಮೆ. ನೋಡಿ ಗಿಡಗಳನ್ನೆಲ್ಲ ಈಗ ಇಟ್ಟು ಬಿಟ್ಟಿದ್ದೇನೆ ನೋಡಿ. ಇನ್ನೆಲ್ಲವನ್ನು ತೆಗೆದು ಗಿಡಗಳನ್ನೆಲ್ಲ ಹೀಗೆ ಇಟ್ಟಿದ್ದೇನೆ ನೋಡಿ. ಇದನ್ನೆಲ್ಲ ಇನ್ನು ತೆಗೆದು ನೆಡಬೇಕು. ಬಟ್ ಈಗ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಸೊ ಅಲ್ಲೊಂದು 2-3 ಗಿಡ ಇಟ್ಟಿದ್ದೇನೆ, ಅದನ್ನು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ. ಇವತ್ತು ಅಮ್ಮ ಎಂಥದ್ದು ಬಟರ್ ನಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಟರ್ ಇಲ್ಲ, ಇದು ನಾನ್ ಮಾತ್ರ, ಇದು ತೆಂಗಿನೆಣ್ಣೆಯನ್ನು. ಇದು ಬಟರ್ ಅಲ್ಲ, ಜಸ್ಟ್ ನಾನ್. ಅಮ್ಮ ಇಲ್ಲಿ ಬಟರ್ ನಾನ್ ಲಾಟ್ತಿದ್ದಾರೆ. ಲಾಟುದು ಎಂತ ಮಾತಾಡ್ತೀಯ? ಹೊರಗೆ CID ಆಗ್ತದೆ. ಅದು ಇನ್ನೂ ಕೂಡ ಸಣ್ಣ ಸಣ್ಣದಾಗಬೇಕು. ನಾನು ಅವಸರಕ್ಕೆ ಸ್ವಲ್ಪ ದೊಡ್ಡದಾಯ್ತು ಅದು ಕಟ್ ಮಾಡಿದ್ದು. ಸಾಕಾಗ್ತದೆ, ಏನಾಗುದಿಲ್ಲ. ಏನಾಗುದಿಲ್ಲ, ಮನೆಯಲ್ಲಿ ಅಲ್ಲ, ನಾವೇ ತಿನ್ನು, ಬೇರೆ ಯಾರಿಗೂ ನೆಂಟರು ಬಂದವರಿಗೆಲ್ಲ ಕೊಡ್ಲಿಕ್ಕಿಲ್ಲ. ನೆಂಟರು ನಮ್ಮ ಮನೆಗೆ ಈಗ ಬರುದು ಸಹ ಇಲ್ಲ, ನಾವು ಕೊಡುದು ಸಹ ಇಲ್ಲ ಈಗ. ಅದೇ ಆಯ್ತಾ, ನೀರಿದ್ದು ನಾನು ಇದನ್ನೇ ಉಲ್ಟ ಹಾಕ್ತೇನೆ. ನಿಜವಾಗ್ಲೂ ಇದನ್ನು ಉಲ್ಟ ಹಾಕಲಿಕ್ಕಿಲ್ಲ, ಆ ಕಡೆಗೆ ನೀರು ಹಾಕಬೇಕು. ಬಟ್ ನಾನು ಇದನ್ನೇ ಉಲ್ಟ ಹಾಕ್ತಾ ಇದ್ದೇನೆ, ಯಾಕಂದ್ರೆ ದೊಡ್ಡ ದೊಡ್ಡದು ಇದ್ದದ್ದು ಬರಲಿ ನನ್ನ ಕೈಯಲ್ಲಿ. ನೋಡಿ ಇಷ್ಟು ಬಂತು. ಹಲೋ, ನಾನಿಲ್ಲಿ ತಿನ್ನಲಿಕ್ಕೆ ಎಲ್ಲ ತಂದಿಟ್ಟಿದ್ದೇನೆ. ಇವತ್ತು ನಾನ್ ವಿತ್ TV ಮತ್ತು ಇಲ್ಲಿ ಬ್ಲ್ಯಾಕ್ ಟೀ. ಸೊ ಲೆಟ್ಸ್ ಈಟ್ ಇಟ್. ಅವರ ಬರಬೇಕಷ್ಟೇ, ಇನ್ನೂ 2 ಮಾಡಲಿಕ್ಕೆ ಅಂತ ಹೇಳಿದರು. ನಾನು ಹೋಟೆಲಲ್ಲಿ ತಿನ್ನಬೇಕು ಅಂತ ಇಲ್ಲ, ನಮಗೆ ಫುಡ್ ಇಲ್ಲಿಯೇ ಮಾಡ್ತಾರೆ ಅಮ್ಮ. ಹೋಟೆಲ್ ಥರವೇ ಆಗ್ತದೆ. ಸೊ ಹೋಟೆಲ್ಗೆ ಹೋಗಬೇಕು ಅಂತ ಇಲ್ಲ, ನಾವು ಇಲ್ಲಿ ತಿನ್ನೋದು ಹಾಗೆ. ಸೊ ನಾನಿಲ್ಲಿ ಕಲರ್ಸ್ ಎಲ್ಲ ತಂದು ಇಟ್ಟಿದ್ದೀನಿ ಮಾಡಲಿಕ್ಕೆ. ಎಂತಾದರೂ ಮಾಡಬೇಕು, ನನ್ನ ಸ್ಕಿನ್ ಗ್ಲೋ ಆಗ್ತದೆ ಗಾಯ್ಸ್, ಗ್ಲೋ. ಕಣ್ಣು ಬ್ಲ್ಯಾಕ್ ಆಗಿದೆ ಕೆಳಗೆ, ಯಾಕೆಂದರೆ ನಾನು ಇವತ್ತು ಐಲೈನರ್ ಹಾಕಿದ್ದೆ, ಅದು ಸರಿ ಹೋಗಲಿಲ್ಲ. ಕಜ್ಜಿ ಬೆಂಕಿ ಮಾತ್ರ ಮಾಡ್ತೀನಿ. ಅವರಲ್ಲಿದ್ದಾರೆ ನೋಡಿ, ಬಲೆ ಬೇಗ. ನಾನು ಕೂಡ ತಿನ್ನಲಿಕ್ಕೆ ಕೂತ್ಕೊಂಡೆ. ಸೊ ಇಲ್ಲಿ ಸ್ವಲ್ಪ ಇದೆ, ಬೆಳಿಗ್ಗೆ ಈ ಪದಾರ್ಥ ಮಾಡಿದ್ದೆ. ನೀವು ಆಲ್ರೆಡಿ ಇದನ್ನು ಶಾರ್ಟ್ಸಲ್ಲಿ ನೋಡಿರ್ತೀರಂತ ಅಂದ್ಕೊಂಡಿದ್ದೇನೆ, ಈ ವಿಡಿಯೋ ಬರುವಾಗ ನೋಡಿರ್ತೀರ. ಸೊ ತಿಂಡಿ ತಿನ್ನಲಿಕ್ಕೆ ಅಂತ ರೆಡಿ ಆದ್ವಿ. ಮನುಷ್ಯನಿಗೆ ಇದು ಇಷ್ಟ, ಅವಳಿಗೆ ಗೊತ್ತಿರಲಿಲ್ಲ ನಾನು ಇದು ಮಾಡ್ತಾ ಇದ್ದೇನೆ ಅಂತ, ಹೇಳಲಿಲ್ಲ ನಾನು ಅವಳಲ್ಲಿ. ಸೊ ಮಾಡಿದ ನಂತರ ಅವಳಿಗೆ ಒಮ್ಮೆಲೆ ಖುಷಿ ಆಯಿತು, ಓ ನೀವು ಇದು ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ನಾವು ತಿಂತೇವೆ, ಆಮೇಲೆ ಸಿಗ್ತೇವೆ.
ಒಳ್ಳೇದಾಗಿದೆ, ಸತ್ಯ ಕೇಳಿದ. ಗುಡ್ ಮಾರ್ನಿಂಗ್ ಗೈಸ್. ಇವರನ್ನು ನೋಡಿ, ಇಲ್ಲಿ ಕೆಳಗೆ ಕೂತು ಗಿಡ ನೆಡುವ ಒಂದು ಸಿಹಿ ಸಮಾಚಾರ ಕಾರ್ಯಕ್ರಮ. ಸೊ ಇವರಿಗೆ ಬೇರೆಂತ ಕೆಲಸ ಇಲ್ಲ, ಇವರಿಗೆ ಹೊಟ್ಟೆ ನೋವಂತೆ. ನೋಡುವಾಗ ನಿಮಗೆ ಗೊತ್ತಾಗ್ಬೋದಲ್ಲ, ಹೊಟ್ಟೆ ನೋವು ಆಗ್ತಾ ಉಂಟು ಯಾರಿಗ. ಅಲ್ಲ, ಹೊಟ್ಟೆ ನೋವು ಆಗ್ತಾ ಉಂಟು. ಇದು ತುಂಬಾ ದಿನಗಳಿಂದ ತಂದು ಅಲ್ಲಿ ಇಟ್ಟದ್ದು ನೋಡಂತೆ, ಆದ್ದು ನೋಡು ಗಿಡ ಆದ್ದು ನೋಡಿ ಹೇಗೆ ಆಗಿದೆ ಅಂತ. ತುಂಬಾ ದಿನ ಆಯ್ತು ಇದನ್ನು ತಂದಿಟ್ಟು. ಎಷ್ಟು ದಿನ ಅಂತ ಅದು ನೀರಲ್ಲಿ ತೇಲಾಡುದು, ಅದಕ್ಕೆ ಸಹ ತೇಲಾಡಿ ಸಾಕಾಯ್ತು. ಹಾಗೆ ಹೀಗೆ ಆಗಿದೆ ನೋಡು ಕಲರ್. ಕರೆಕ್ಟ್ ಮಾಡಿ ಒಮ್ಮೆ ನೆಟ್ಟು ಬಿಡುವ ಅಂತೇಳಿ. ಸೊ ನಮಗೆ ಇನ್ನೂ ಬೆಳಕಾಗಲಿಲ್ಲ, ಅಲ್ಲಿಯೇ ಮಾತ್ರ ಮೇಲೆ, ಇಲ್ಲೆಲ್ಲ ಹಾಗೆ ನೆರಳು. ಗಂಟೆ 11 ಆಗ್ತಾ ಬಂತು. 11 ಆಗ್ತಾ ಬಂತಲ್ಲ, 11 ಕಳೀತಾ ಇಲ್ಲ 10:50 ಆಯ್ತು ಅಷ್ಟೇ. ನೋಡಿ, ಫುಲ್ ಬ್ಲೂ ಸ್ಕೈ. ಇವತ್ತು ಬ್ಲೂ ಸ್ಕೈ ಚಂದ ಕಾಣ್ತುಂಟಲ್ಲ. ಕ್ಲಿಯರ್ ಸ್ಕೈ ಇವತ್ತು. ಇಲ್ಲಿ ಸ್ವಲ್ಪ ಉಂಟು ವೈಟ್ ಮೋಡ. ಸೊ ಫುಲ್ ಕ್ಲಿಯರ್, ಚಂದ ಕಾಣ್ತದೆ. ನಮ್ಮ ರಾತ್ರಿ ಮಾಮಿ ಹೇಳುದು, ಮಾಮಿ ಕಾಲ್ ಮಾಡಿದ್ದಿ. ಅವರಿಗೆ ಪೂಜೆ ಉಂಟಂತೆ ಮನೆಯಲ್ಲಿ 12 ತಾರೀಕಿಗೆ. ಅಮ್ಮ ಹೋಗ್ತಾರಂತೆ. ಹೋಗ್ತೇನೆ, ಮತ್ತೆ ಹೋಗೋದು ರಾತ್ರಿ ಹೋಗುದಾ? ನಾನು ಸಹ ಬರ್ತೀನಿ. ಗಾಡಿಯಲ್ಲಿ ಹೋಗಿ ಬರುದು. ಈಗ ನಯನ ಬರ್ತಾಳ ಗೊತ್ತಿಲ್ಲ. ಅವರಿಗೆ ಅಲ್ಲಿ ಹತ್ರ ಅಲ್ಲ, ಆಚೆ ಹೋಗಿ ಅದೇ ಬಂದು 12 ತಾರೀಕು ಅಂದ್ರೆ ಸೋಮವಾರ ಅಲ್ಲ. ನಿಂಗೆ ಸೋಮವಾರ ಕ್ಲಾಸ್ ಇಲ್ವಾ? ಸೋಮವಾರ ಹಾಫ್ ಡೇ, 11:30 to 12:30, 11:30 to 1:30. ಲ್ಯಾಬ್ ಎಕ್ಸಾಮ್ ನಮಗೆ ಇವತ್ತು. ಹೌದಾ? ಅಲ್ಲಿಗೆ ಎಕ್ಸಾಮ್ ಮುಗೀತು ಈ ಸೆಮ್ಮಿದ್ದು. ಒಂದು ತಿಂಗಳಿಗಿಂತ ಜಾಸ್ತಿ ಎಕ್ಸಾಮ್ ಇತ್ತು. ಈಗ ಇನ್ನೊಂದು ಗಿಡ ಯಾವುದು ಅದು ತಂದು ಕೊಡಿ ನನಗೆ. ಅದು ಸಣ್ಣದು ಗಿಡ ಮಾತ್ರ, ಅದು ಬದುಕಿದ್ರೆ ಚಾನ್ಸ್. ನೋಡು, ಇವತ್ತು ಬೇಗ ಮಲಗಬೇಕು ಅಂತ ಅಂದ್ಕೊಂಡು ರೂಮಿಗೆ ಬಂದೆ. ಸೊ ಇನ್ನು ಮಲಗುದೆ, ಯಾಕಂದರೆ ಯಾಕೋ ಸ್ವಲ್ಪ ಕಾಲೆಲ್ಲ ನೋಯ್ತಾ ಇದೆ. ಹಾಗಾಗಿ ಮಲಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ವಿಡಿಯೋ ಕೂಡ ಎಂಡ್ ಮಾಡಲಿಲ್ಲ ಅಂತ ನೆನಪಿಗೆ ಬಂತು. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ. ತನಕ ಟೇಕ್ ಕೇರ್, ಬಾಯ್.